ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ. ಬರ್ರಿ, ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ರೊಟ್ಟಿನ ಯಾವ ರೀತಿ ಮಾಡೋದಂತ ನಾನು ಇವತ್ತು ಶೇರ್ ಮಾಡ್ತೀನಿ. ಆಲ್ರೆಡಿ ನನ್ನ ಹಲವಾರು ವಿಡಿಯೋದೊಳಗೆ ನೋಡ್ರಿ ನಾನು ರೊಟ್ಟಿನ ಯಾವ ರೀತಿ ಲಟ್ಟಿಸಿ ಮಾಡ್ಬೋದು ಮತ್ತು ಬಡದು ಮಾಡ್ಬೋದು ಅಂತ ನಾನು ಸಾಕಷ್ಟು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿಬಿಟ್ಟು ನೋಡ್ರಿ, ನಿಮಗೂ ಕೂಡ ಯೂಸ್ ಆಗುತ್ತಾ. ಈ ಒಂದು ರೊಟ್ಟಿ ಮಾಡೋದೇನೈತೆ ನೋಡ್ರಿ, ತುಂಬಾ ಈಸಿಯಾಗಿ ನಾವು ಮಾಡ್ಬೋದು. ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿ ಒಣ ಹಿಟ್ಟು ಹಾಕಿ ಸ್ವಲ್ಪ ಕೈಲೇ ಬಡಿಬೇಕಾಗುತ್ತೆ. ಆಮೇಲೆ ನೋಡ್ರಿ ಅಲ್ಲಿ ಲತ್ತುಗುಣಿಗೆ ನಾನು ಪ್ಲಾಸ್ಟಿಕ್ಕನ್ನು ಸುತ್ತಿದ್ದೀನಿ. ಈ ಪ್ಲಾಸ್ಟಿಕ್ಕಿಂದ ನೋಡ್ರಿ ನಾವು ರೊಟ್ಟಿನ ಈಸಿಯಾಗಿ ಈ ರೀತಿ ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಮಾಡ್ಬೋದು. ನೀವು ಎಷ್ಟು ಬೇಕಾದರೂ ರೊಟ್ಟಿ ಕೂಡ ಮಾಡ್ಕೋಬೋದು ನೋಡ್ರಿ, ಮತ್ತು ಎಷ್ಟು ತಿಳು ಬೇಕಾದ್ರೂ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡುವಂಥ ರೊಟ್ಟಿ ನೋಡ್ರಿ ಇದು. ಸಾಕಷ್ಟು ವಿಡಿಯೋ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಡೀಟೇಲ್ ಆಗಬೇಕಂದ್ರೆ ನನ್ನ ಹಳೆ ವಿಡಿಯೋನ ಚೆಕ್ ಮಾಡಿರಿ. ಈ ರೊಟ್ಟಿ ಮಾಡೋದೇನೈತಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ನೋಡ್ರಿ ಫೇಮಸ್ ನೋಡ್ರಿ ರೊಟ್ಟಿ ಮಾಡೋದು. ಮೊದ್ಲಿನ ಕಾಲದೊಳಗೆ ಹೆಂಗೆ ಇತ್ತಪ್ಪ ಅಂತಂದ್ರೆ, ಇವಾಗ ಏನಾದರೂ ನಾವು ಮದುವೆಗೆ ಏನಾದರೂ ಹೆಣ್ಣು ಹುಡ್ಕಕತ್ತಿದ್ವಿ ಅಂತಂದ್ರೆ ಆವಾಗ ಹಿರಿಯರು ಮದುಮಗಳಿಗೆ ಏನು ಕೇಳ್ತಿದ್ದಪ್ಪ ಅಂತಂದ್ರೆ, ನಿನಗೆ ರೊಟ್ಟಿ ಮಾಡೋಕೆ ಬರ್ತದಿಲ್ಲ ಅಂತ ಕೇಳ್ತಿದ್ರು. ಯಾಕಪ್ಪ ಅಂತಂದ್ರೆ ರೊಟ್ಟಿ ಏನಾದರೂ ಮಾಡೋಕೆ ಬಂತಂದ್ರೆ ಆ ಮದುಮಗಳಿಗೆ ಎಲ್ಲ ಅಡುಗೆ ಕೂಡ ಬರ್ತದಂತ ಹೇಳಿ ಅವರ ಒಂದು ರೂಢಿ ಇತ್ತು ನೋಡ್ರಿ. ಹಾಗಾಗಿ ಮೊದಲೆಲ್ಲ ಕೂಡ ರೊಟ್ಟಿ ಮಾಡೋದನ್ನು ಕೇಳ್ತಿದ್ರು. ಇವಾಗಿನ ಜನ ನೋಡ್ರಿ ಸ್ವಲ್ಪ ರೊಟ್ಟಿ ಮಾಡೋದು ಸ್ವಲ್ಪ ಅದೊಂಥರ ಕಷ್ಟನೇ ಅಂದ್ಕೊಂಡ್ಬಿಟ್ಟು ರೊಟ್ಟಿ ಅಷ್ಟು ಮಾಡೋಂಗಿಲ್ಲ. ಹೇಳ್ತಿದ್ರು ಎಲ್ಲರೂ ಕೂಡ, ನಾನು ಎಲ್ಲ ಅಡುಗೆ ಮಾಡ್ತೀನಿ ಬಟ್ ನನಗೆ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಿದ್ರು. ಅದೇ ರೀತಿ ಕೂಡ ನಾನು ಕೂಡ ಹಾಗೆ ಹೇಳ್ತಿದ್ದೆ ನೋಡ್ರಿ, ನನಗೆಲ್ಲ ಅಡುಗೆ ಬರ್ತದೆ ಬಟ್ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಅಂತಿದ್ದೆ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನೋಡ್ರಿ ರೊಟ್ಟಿ ಬೇಕೇ ಬೇಕು. ಆವಾಗ ನಾನು ಇದೇ ರೀತಿ ಲಟ್ಟಿಸಿ ರೊಟ್ಟಿನ ಮಾಡೋಕ್ಕೆ ಕಲಿತೆ. ಅದು ಆದಮೇಲೆ ನೋಡ್ರಿ ನನಗೆ ರೊಟ್ಟಿ ಮಾಡೋದಂದ್ರೆ ತುಂಬಾ ಈಸಿ ಆಗಿಬಿಟ್ಟದ. ಇದೇ ರೀತಿ ಕೂಡ ನೀವು ತುಂಬಾ ಈಸಿಯಾಗಿ ರೊಟ್ಟಿ ಮಾಡೋದು ಕಲಿಬೇಕಂತಂದ್ರೆ ನನ್ನ ವಿಡಿಯೋನ ನೋಡಿ ಚೆಕ್ ಮಾಡ್ಕೊರಿ, ಮತ್ತು ನೀವು ಕೂಡ ಟ್ರೈ ಮಾಡಿರಿ. ರೊಟ್ಟಿ ತುಂಬಾ ಚೆನ್ನಾಗಿ ಮಾಡ್ಬೋದು. ಈ ಒಂದು ರೊಟ್ಟಿ ಮಾಡೋದು ನೋಡ್ರಿ ನಾವು ಮನೆಗಷ್ಟೇ ಮಾಡೋದಲ್ಲ, ಇದನ್ನು ನಾವು ಒಂದು ಬಿಸ್ನೆಸ್ ಪ್ರಪೋಸ್ ಆಗಿ ಕೂಡ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಮನೆ ಒಳಗೆ ನೋಡ್ರಿ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಅವ್ರು ಏನಾದರೂ ದುಡಿಬೇಕು, ಒಂದು ನಾಲ್ಕು ರೂಪಾಯಿ ಗಳಿಸ್ಬೇಕಂತ ಅಂದ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಮನೆಯೊಳಗೆ ಅಷ್ಟೊಂದು ಹೊರಗಡೆ ಹೋಗೋಕೆ ಪರ್ಮಿಷನು ಸಿಗೋಂಗಿಲ್ಲ. ಬಟ್ ಏನಾದರೂ ಮಾಡ್ಬೇಕಂತಿರ್ತಾರೆ, ಏನು ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗಿಲ್ಲ. ಅಂಥವ್ರು ನೋಡ್ರಿ ಹೆಣ್ಮಕ್ಳು ಈ ರೀತಿ ಮನೆಯೊಳಗೇ ರೊಟ್ಟಿ ಮಾಡೋದಾಗಲಿ, ಉಪ್ಪಿನಕಾಯಿ ಮಾಡೋದಾಗಲಿ, ಈ ರೀತಿ ಸಣ್ಣ ಪುಟ್ಟ ಈ ರೀತಿ ಬಿಸ್ನೆಸ್ ಮಾಡೋದಂದ್ರೆ ಅವ್ರಿಗೂ ಕೂಡ ಇನ್ಕಮ್ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ ಕೆಲವೊಂದಿಷ್ಟು ಹೆಣ್ಮಕ್ಳು ಏನದಾರ ಅಂತಂದ್ರೆ ರೊಟ್ಟಿ ಮಾಡಿಬಿಟ್ಟು ಅವರು ಉಪಜೀವನ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು ಅಂತ ಅನಿಸುತ್ತೆ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೆಂಗಪ್ಪ ಅಂತಂದ್ರೆ ಒಂದು 50% ಅಷ್ಟು ಜನ ನೋಡ್ರಿ ಕುಡುಕರೇ ಇರ್ತಾರೆ. ಅವರು ಗಂಡಂದ್ರೆ ಏನೂ ಕೂಡ ಅವರ ಮನೆ ಸಂಸಾರನ ನೋಡ್ಕೊಂಡು ಹೋಗಂಗಿಲ್ಲ. ಆದ್ರೆ ಅವರ ಮನೆ ಸಂಸಾರ ಏನಿರ್ತದಲ್ಲ ಅದನ್ನ ಹೆಣ್ಣು ಮಕ್ಕಳೇ ಅವ್ರನ್ನ ನೋಡ್ಕೊಂಡು ಹೋಗಿರ್ತಾರೆ. ಹೊರಗೆ ಹೋಗಿ ದುಡಿಯೋಕ್ಕಾಗಂಗಿಲ್ಲ. ಅಂಥವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ರೀತಿ ಮನೆ ಒಳಗನ ರೊಟ್ಟಿನ ಮಾಡಿಬಿಟ್ಟು ಅವರು ಒಂದು 4 ರೂಪಾಯಿನ ದುಡಿತಾರೆ ನೋಡ್ರಿ. ಯಾರಾದ್ರೂ ರೊಟ್ಟಿ ಮಾಡೋರು ಬೇಕಾಗಿದ್ರಂದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ರೊಟ್ಟಿನ ಮಾಡ್ತಾರೆ. ಇಲ್ಲಾಂದ್ರೆ ಅವರೇ ಅವ್ರ ಮನೆಯೊಳಗಿಂದ ಹಿಟ್ಟು ತಂದುಬಿಟ್ಟು ತಮ್ಮ ಒಂದು ಮನೆಯೊಳಗೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ರೊಟ್ಟಿನ ಮಾಡಿ ಕೊಡ್ತಾರೆ ನೋಡ್ರಿ. ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ನೋಡ್ರಿ ರೊಟ್ಟಿ ಮಾಡೋದನ್ನು ಒಂದು ಕಲೆಯಾಗಿ ಮಾಡ್ಕೊಂಡಾರ ಮತ್ತು ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡಾರ ನೋಡ್ರಿ. ಇವಾಗ ಹೆಂಗೆ ಜನ್ರೇಷನ್ ಮುಂದುವರೆಯಕತ್ತದಲ್ಲ ಹಂಗೆ ಕೆಲವೊಂದಿಷ್ಟು ಮಂದಿ ನೋಡ್ರಿ ದುಡ್ಡು ಇದ್ದವರು ಮಷಿನ್ನ ತೊಗೊಂಡು ಈ ರೀತಿ ರೊಟ್ಟಿನ ಮಾಡಿಕೊಂಡು ಬಿಸ್ನೆಸ್ಸನ್ನು ಮಾಡಿಕೊಂಡು ತಮ್ಮ ಜೀವನವನ್ನೇ ಕಟ್ಕೊಂಡಾರಂತ ಹೇಳ್ಬೋದು. ಸಣ್ಣ ಪುಟ್ಟ ಮೆಂಬರ್ಸ್ ನೋಡ್ರಿ ಅವರು ಮನೆಯೊಳಗನೆ ಈ ರೀತಿ ರೊಟ್ಟಿನ ಮಾಡ್ತಾರೆ. ಕೈಲೇ ಬಡ್ದು ಕೂಡ ಮಾಡ್ಬೋದು ಮತ್ತು ಲಟ್ಟಿಸಿ ಕೂಡ ಮಾಡ್ಬೋದು ನೋಡ್ರಿ. ಮತ್ತು ಇವಾಗ ಮಷಿನ್ನಿಂದನೂ ಕೂಡ ರೊಟ್ಟಿನ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ನೋಡ್ರಿ ಫಂಕ್ಷನ್ಗಳಿಗೆ ಅಂತೂ ರೊಟ್ಟಿ ಬೇಕೇ ಬೇಕು. ಆ ಫಂಕ್ಷನ್ಗಳೆಲ್ಲ ನೋಡ್ರಿ ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ ಹಳ್ಳಿ ಸೈಡ್ ನೋಡ್ರಿ ಅವ್ರ ಮನೆಗೆ ಅವ್ರು ಹಿಟ್ಟು ಹಾಕ್ತಿದ್ರು, ಇವ್ರ ಮನೆಗೆ ಇವ್ರು ಹಿಟ್ಟು ಹಾಕ್ತಿದ್ರು. ಅವ್ರ ಫಂಕ್ಷನ್ ಒಳಗೆ ಊರಾಗೇನೆ ಎಲ್ಲರೂ ಕೂಡ ರೊಟ್ಟಿ ಮಾಡಿ ಕೊಡ್ತಿದ್ರು. ಈ ರೀತಿ ಇತ್ತು. ಬಟ್ ಇವಾಗ ನೋಡ್ರಿ ಯಾರಿಗ್ಯಾರೂ ರೊಟ್ಟಿ ಮಾಡಿ ಕೊಡೋಂಗಿಲ್ಲ. ಅಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೂಲಿನ ಹಾಕಿಬಿಟ್ಟು ರೊಟ್ಟಿನ ಮಾಡ್ತಾರೆ. ಇವಾಗೆಲ್ಲನೂ ಮಷಿನ್ ಬಂದದ, ಮಷಿನ್ಲಿಂದ ಕೂಡ ರೊಟ್ಟಿನ ಮಾಡಿಸ್ತಾರೆ ನೋಡ್ರಿ. ಕೆಲವೊಂದಿಷ್ಟು ಜನ ನೋಡ್ರಿ ನಮಗೆ ರೊಟ್ಟಿ ಮಷಿನ್ ಇಷ್ಟ ಆಗಂಗಿಲ್ಲ ಅಂತೇಳಿ ಈ ರೀತಿ ಬಡಿದ್ಬಿಟ್ಟು ಇಲ್ಲ ಅಂದರೆ ಲಟ್ಟಿಸ್ಬಿಟ್ಟು ರೊಟ್ಟಿನ ಮಾಡಿಸ್ತಾರೆ. ರೊಟ್ಟಿ ಕೂಡ ನೋಡ್ರಿ ಒಂದು ಬಿಸ್ನೆಸ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ತೊಗೊಂಡಾರ ನೋಡ್ರಿ. ಸಾಕಷ್ಟು ಜನಪ್ರಿಯತೆ ಹೊಂದೋದು ನೋಡ್ರಿ ಜೋಳದ ರೊಟ್ಟಿ ಅಂತಂದ್ರೆ. ಏನೋ ಹೇಳ್ಬೇಕಂತ ಅನ್ನಿಸ್ತು, ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡು ನೋಡ್ರಿ. ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.